ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ಅದು 7 ದಶಕದ ಹಿಂದಿನ ಶಾಲೆ. ಆ ಶಾಲೆಯಲ್ಲಿ ಓದಿದವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಇವತ್ತು ಆ ಶಾಲೆ ದುಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಜೀವಭಯದಲ್ಲಿ ಮಕ್ಕಳು ಪಾಠ ಕಲಿಯುತ್ತಿದ್ದಾರೆ. ದಾವಣಗೆರೆಯಲ್ಲಿ ಕಿತ್ತೋದ ಶಾಲೆ, ಜೀವ ಭಯದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಎಲ್ಲೆಂದರಲ್ಲಿ ಕಿತ್ತು ಬಂದಿರುವ ಸೀಲಿಂಗ್, ಬಿರುಕು ಬಿಟ್ಟ ಗೋಡೆ, ಪಿಲ್ಲರ್ಗಳಲ್ಲಿ ಕಿತ್ತು ಬಂದ ಸಿಮೆಂಟ್, ಯಾವುದೇ ಕ್ಲಾಸ್ ರೂಮ್ನಲ್ಲಿ ನೋಡಿದ್ರೂ ಸೀಳು ಬಿಟ್ಟಿರುವಂತಹ ಗೋಡೆಗಳು. ಇತ್ತ ಜೀವ ಭಯದಲ್ಲೇ ಪಾಠ ಕೇಳ್ತಿರೋ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಮಾಯಕೊಂಡ ಗ್ರಾಮದಲ್ಲಿ. ಮಾಯಕೊಂಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಈ ನರಕ ಸದೃಶ್ಯ ನೋಡಿದ್ರೆ ರಕ್ತ ಕೊತ ಅಂತ ಕುದಿಯುತ್ತೆ. ಮಾಯಕೊಂಡ ಹೇಳಿ ಕೇಳಿ ವಿಧಾನಸಭಾ ಕ್ಷೇತ್ರ. ಆದರೆ ಇಲ್ಲಿನ ಶಾಲೆಗಳ ಪರಿಸ್ಥಿತಿ ನೋಡಿದ್ರೆ ಜನ ಪ್ರತಿನಿಧಿಗಳು ಸತ್ತಿದ್ದಾರೋ ಬದುಕಿದ್ದಾರೋ ಅನ್ಸುತ್ತೆ. ಈ ಕರ್ನಾಟಕ ಪಬ್ಲಿಕ್ ಶಾಲೆ 1949ರಲ್ಲಿ ನಿರ್ಮಾಣವಾಗಿದೆ. ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. 400 ವಿದ್ಯಾರ್ಥಿಗಳಿಗೆ 18 ಕೊಠಡಿಗಳಿದ್ರೂ ಕೂಡ ಶಾಲೆ ನಡೆಯುವುದು ಕೇವಲ 5 ಕೊಠಡಿಗಳಲ್ಲಿ ಮಾತ್ರ. ಯಾಕಂದ್ರೆ 15 ಕೊಠಡಿಗಳ ಪಿಲ್ಲರ್ ಸಂಪೂರ್ಣ ಬೆರುಕು ಬಿಟ್ಟು ಯಾವಾಗ ಬೇಕಾದರೂ ನೆಲಸಮವಾಗಬಹುದು. ಈ ಶಾಲೆ 1949ರಲ್ಲಿ ಶುರುವಾಗಿದೆ ಸರ್. ಆವಾಗ 13 ರೂಮ್ಗಳು ನಿರ್ಮಾಣ ಮಾಡಿದ್ದಾರೆ ಸರ್. ಆ ರೂಮ್ಗಳು ತುಂಬಾ ಹಾಳಾಗಿದೆ ಸರ್. RCC ಎಲ್ಲ ಹಾಳಾಗಿದೆ ಸರ್. ಹಾಳಾಗಿ ಈ ಮಳೆಗಾಲದಲ್ಲಂತೂ ಮೇಲಿಂದ ಎಲ್ಲ ಚಕ್ಲ ಕಿತ್ತು ಬೀಳ್ತಾ ಇದೆ ಸರ್. ಗೋಡೆಗಳು ಬಿರುಕು ಬಂದಿದ್ದಾವೆ ಸರ್. ಮತ್ತೆ ಪಿಲ್ಲರು ಕೂಡ ಎಲ್ಲ ಸ್ಟ್ರೆಂತ್ ಕಳ್ಕೊಂಡಿದೆ ಸರ್. ಫ್ಲೋರಿಂಗು ಕುಸಿತಾ ಇದೆ ಸರ್. ಕುಸಿತು ಎಲ್ಲ ಫ್ಲೋರಿಂಗು ಕೂಡ ಹಾಳಾಗಿದೆ ಸರ್. ಕಾಂಕ್ರೀಟ್ ಏನ್ ಹಾಕಿರೋದು ಸೀಲಿಂಗ್ ಎಲ್ಲ ಕಿತ್ಕೊಂಡು ಬೀಳ್ತಾ ಐತೆ. ಹಂಗಾಗಿ ಮಕ್ಕಳಿಗೆ ಕುತ್ಕೊಳಕ್ ಬಹಳ ತೊಂದರೆ ಆಗೈತೆ. ಆಮೇಲೆ ಏನ್ ಪಿಲ್ಲರ್ಗಳೆಲ್ಲ ಪೂರ್ತಿ ಎಲ್ಲ ಕೌತ್ಕೊಂಡ್ ಬಿದ್ದಿದ್ದಾವೆ. ಹಂಗಾಗಿ ಈಗ 20 ವರ್ಷ ಕೆಳಗಿಂದಲೂ ಮನವಿ ಕೊಟ್ಕೊಂತಲೇ ಬರ್ತಾ ಇದೀವಿ. ಎಲ್ಲ MLAಗಳು ಮಾಡ್ತೀವಿ ಅನ್ನೋದ್ರಾಗ ಅದಾರೆ. ಹಂಗಾಗಿ ಈಗ ಬಂದ್ರೆ ML ಆದ್ರೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅನ್ನೋದೊಂದು ಭರವಸೆ. ಅಲ್ಲದೆ ನಿರಂತರವಾಗಿ ಮಕ್ಕಳ ಮೇಲೆ ಬಿಳಿ ಬಣ್ಣದ ಸಿಮೆಂಟ್ ಚಕ್ಕೆಗಳು ಉದುರಿ ಬೀಳ್ತಾ ಇವೆ. ಊಟ ಮಾಡುವ ವೇಳೆಯೂ ಊಟದ ತಟ್ಟೆ ಮೇಲೂ ಕೂಡ ಚಕ್ಕೆ ಉದುರುತ್ತೆ. ಇನ್ನು ಮಳೆ ಬಂದ್ರೆ ಶಾಲೆ ಸೋರಿ ಅಧ್ವಾನ ಆಗ್ಬಿಡುತ್ತೆ. ಇನ್ನು 250 ಮಕ್ಕಳಿಗೂ ಇರೋದೊಂದೇ ಶೌಚಾಲಯವಿದ್ದು ಅದಕ್ಕೂ ಕ್ಯೂ ನಿಲ್ಲುವ ಪರಿಸ್ಥಿತಿ ಇದೆ. ಕ್ಲಾಸಲ್ಲಿ ಕುತ್ಕೊಂಡಾಗ ಅದು ಮೇಲಿಂದ ಏನು ವೈಟ್ ಇರುತ್ತಲ್ಲ, ಪೌಡರ್ಸ್ ಟೈಪ್ ಅದೆಲ್ಲ ಬೀಳ್ತಾ ಇರುತ್ತೆ. ಮತ್ತೆ ಮಳೆ ಎಲ್ಲ ಬಂದಾಗ ನಮಗೆ ಕುತ್ಕೊಳಕ್ ಜಾಗ ಇರೋದಿಲ್ಲ, ಸೋರ್ತಾ ಇರುತ್ತಲ್ಲ. ಸೊ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಓದಕ್ಕಾಗೋದಿಲ್ಲ. ಇವಾಗ ಏನಾದ್ರೂ ನಾವು ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಮಳೆ ಎಲ್ಲ ಬೀಳ್ತಾ ಇರುತ್ತೆ, ಅದೆಲ್ಲ ಹಾಳಾಗುತ್ತೆ ನಾವು ವರ್ಕ್ ಮಾಡೋದು. ಸೊ ಹೀಗೆ ಪ್ರಾಬ್ಲಮ್ಸ್ ಗಳೆಲ್ಲ ಆಗ್ತಾ ಇರ್ತವೆ. ನಾವ್ ಯಾವಾಗ್ಲೂ ಇಲ್ಲಿ ಓದ್ಕೊಳಕ್ ಕುಂತೀವಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ಅದು 7 ದಶಕದ ಹಿಂದಿನ ಶಾಲೆ. ಆ ಶಾಲೆಯಲ್ಲಿ ಓದಿದವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಇವತ್ತು ಆ ಶಾಲೆ ದುಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಜೀವಭಯದಲ್ಲಿ ಮಕ್ಕಳು ಪಾಠ ಕಲಿಯುತ್ತಿದ್ದಾರೆ. ದಾವಣಗೆರೆಯಲ್ಲಿ ಕಿತ್ತೋದ ಶಾಲೆ, ಜೀವ ಭಯದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಎಲ್ಲೆಂದರಲ್ಲಿ ಕಿತ್ತು ಬಂದಿರುವ ಸೀಲಿಂಗ್, ಬಿರುಕು ಬಿಟ್ಟ ಗೋಡೆ, ಪಿಲ್ಲರ್ಗಳಲ್ಲಿ ಕಿತ್ತು ಬಂದ ಸಿಮೆಂಟ್, ಯಾವುದೇ ಕ್ಲಾಸ್ ರೂಮ್ನಲ್ಲಿ ನೋಡಿದ್ರೂ ಸೀಳು ಬಿಟ್ಟಿರುವಂತಹ ಗೋಡೆಗಳು. ಇತ್ತ ಜೀವ ಭಯದಲ್ಲೇ ಪಾಠ ಕೇಳ್ತಿರೋ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಮಾಯಕೊಂಡ ಗ್ರಾಮದಲ್ಲಿ. ಮಾಯಕೊಂಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಈ ನರಕ ಸದೃಶ್ಯ ನೋಡಿದ್ರೆ ರಕ್ತ ಕೊತ ಅಂತ ಕುದಿಯುತ್ತೆ. ಮಾಯಕೊಂಡ ಹೇಳಿ ಕೇಳಿ ವಿಧಾನಸಭಾ ಕ್ಷೇತ್ರ. ಆದರೆ ಇಲ್ಲಿನ ಶಾಲೆಗಳ ಪರಿಸ್ಥಿತಿ ನೋಡಿದ್ರೆ ಜನ ಪ್ರತಿನಿಧಿಗಳು ಸತ್ತಿದ್ದಾರೋ ಬದುಕಿದ್ದಾರೋ ಅನ್ಸುತ್ತೆ. ಈ ಕರ್ನಾಟಕ ಪಬ್ಲಿಕ್ ಶಾಲೆ 1949ರಲ್ಲಿ ನಿರ್ಮಾಣವಾಗಿದೆ. ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. 400 ವಿದ್ಯಾರ್ಥಿಗಳಿಗೆ 18 ಕೊಠಡಿಗಳಿದ್ರೂ ಕೂಡ ಶಾಲೆ ನಡೆಯುವುದು ಕೇವಲ 5 ಕೊಠಡಿಗಳಲ್ಲಿ ಮಾತ್ರ. ಯಾಕಂದ್ರೆ 15 ಕೊಠಡಿಗಳ ಪಿಲ್ಲರ್ ಸಂಪೂರ್ಣ ಬೆರುಕು ಬಿಟ್ಟು ಯಾವಾಗ ಬೇಕಾದರೂ ನೆಲಸಮವಾಗಬಹುದು. ಈ ಶಾಲೆ 1949ರಲ್ಲಿ ಶುರುವಾಗಿದೆ ಸರ್. ಆವಾಗ 13 ರೂಮ್ಗಳು ನಿರ್ಮಾಣ ಮಾಡಿದ್ದಾರೆ ಸರ್. ಆ ರೂಮ್ಗಳು ತುಂಬಾ ಹಾಳಾಗಿದೆ ಸರ್. RCC ಎಲ್ಲ ಹಾಳಾಗಿದೆ ಸರ್. ಹಾಳಾಗಿ ಈ ಮಳೆಗಾಲದಲ್ಲಂತೂ ಮೇಲಿಂದ ಎಲ್ಲ ಚಕ್ಲ ಕಿತ್ತು ಬೀಳ್ತಾ ಇದೆ ಸರ್. ಗೋಡೆಗಳು ಬಿರುಕು ಬಂದಿದ್ದಾವೆ ಸರ್. ಮತ್ತೆ ಪಿಲ್ಲರು ಕೂಡ ಎಲ್ಲ ಸ್ಟ್ರೆಂತ್ ಕಳ್ಕೊಂಡಿದೆ ಸರ್. ಫ್ಲೋರಿಂಗು ಕುಸಿತಾ ಇದೆ ಸರ್.
ಕುಸ್ತು ಎಲ್ಲ ಫ್ಲೋರಿಂಗು ಕೂಡ ಹಾಳಾಗಿದೆ ಸರ್. ಕಾಂಕ್ರೀಟ್ ಏನ್ ಹಾಕಿರೋದು ಸೀಲಿಂಗ್ ಎಲ್ಲ ಕಿತ್ಕೊಂಡ್ ಬೀಳ್ತಾ ಐತೆ. ಹಂಗಾಗಿ ಮಕ್ಕಳಿಗೆ ಕುತ್ಕೊಳಕ್ ಬಹಳ ತೊಂದರೆ ಆಗೈತೆ. ಆಮೇಲೆ ಏನ್ ಪಿಲ್ಲರ್ಗಳೆಲ್ಲ ಪೂರ್ತಿ ಎಲ್ಲ ಕೌಚ್ಕೊಂಡ್ ಬಿದ್ದಿದಾವೆ. ಹಂಗಾಗಿ ಈಗ 20 ವರ್ಷ ಕೆಳಗಿಂದಲೂ ಮನವಿ ಕೊಟ್ಕೊಂತಲೇ ಬರ್ತಿದೀವಿ ಎಲ್ಲ MLAಗಳಿಗೆ. ಮಾಡ್ತೀವಿ ಅನ್ನೋದ್ರಾಗ ಅದಾರೆ. ಹಂಗಾಗಿ ಈಗ ಬಂದ್ರೆ MLA ಆದ್ರೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅನ್ನೋದೊಂದು ಭರವಸೆ. ಅಲ್ಲದೆ ನಿರಂತರವಾಗಿ ಮಕ್ಕಳ ಮೇಲೆ ಬಿಳಿ ಬಣ್ಣದ ಸಿಮೆಂಟ್ ಚಕ್ಕೆಗಳು ಉದುರಿ ಬೀಳ್ತಾ ಇವೆ. ಊಟ ಮಾಡುವ ವೇಳೆಯೂ ಊಟದ ತಟ್ಟೆ ಮೇಲೂ ಕೂಡ ಚಕ್ಕೆ ಉದುರುತ್ತೆ. ಇನ್ನು ಮಳೆ ಬಂದ್ರೆ ಶಾಲೆ ಸೋರಿ ಅಧ್ವಾನ ಆಗ್ಬಿಡುತ್ತೆ. ಇನ್ನು 250 ಮಕ್ಕಳಿಗೂ ಇರೋದೊಂದೇ ಶೌಚಾಲಯವಿದ್ದು ಅದಕ್ಕೂ ಕ್ಯೂ ನಿಲ್ಲುವ ಪರಿಸ್ಥಿತಿ ಇದೆ. ಕ್ಲಾಸಲ್ಲಿ ಕುತ್ಕೊಂಡಾಗ ಅದ ಮೇಲಿಂದ ಏನು ವೈಟ್ ಇರುತ್ತಲ್ಲ ಪೌಡರ್ಸ್ ಟೈಪ್ ಅದೆಲ್ಲ ಬೀಳ್ತಾ ಇರುತ್ತೆ. ಮತ್ತೆ ಮಳೆ ಎಲ್ಲ ಬಂದಾಗ ನಮ್ಗೆ ಕುತ್ಕೊಳಕ್ ಜಾಗ ಇರೋದಿಲ್ಲ, ಸೋರ್ತಾ ಇರುತ್ತಲ್ಲ. ಸೊ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಓದಕ್ಕಾಗೋದಿಲ್ಲ. ಇವಾಗ ಏನಾದ್ರೂ ನಾವು ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದ್ ಮಳೆ ಎಲ್ಲ ಬೀಳ್ತಾ ಇರುತ್ತೆ, ಅದೆಲ್ಲ ಹಾಳಾಗುತ್ತೆ ನಾವು ವರ್ಕ್ ಮಾಡೋದು. ಸೊ ಹೀಗೆ ಪ್ರಾಬ್ಲಮ್ಸ್ ಗಳೆಲ್ಲ ಆಗ್ತಾ ಇರ್ತವೆ. ನಾವ್ ಯಾವಾಗ್ಲೂ ಇಲ್ಲಿ ಓದ್ಕೊಳಕ್ ಕುತ್ಕೊಂಡಿರ್ತೀವಿ. ಆ ಟೈಮಲ್ಲಿ ನಾವು ಓದ್ಕೊಳಕ್ ಕುತ್ಕೊಂಡಾಗ ಮೇಲಿರೋ ಚಕ್ರ ಎಲ್ಲ ನಮ್ಮ ಮೇಲ್ ಬೀಳೋದು. ಅವಾಗ ಟೀಚರ್ಸ್ ಹೇಳೋರು, ನೀವ್ ಇಲ್ಲಿ ಕುತ್ಕೋಬೇಡಿ, ಮೇಲಿಂದ ಬಿದ್ದು ಅಂದ್ರೆ ನಿಮಗ್ ಪೆಟ್ಟಾಗುತ್ತೆ, ಒಳಗಡೆ ಕುತ್ಕೊಂಡು ಓದ್ಕೊಳ್ಳಿ. ಒಳಗಡೆ ಕುತ್ಕೊಂಡು ಓದ್ಕೊಳಕ್ಕೂ ಭಯ, ಹೊರಗಡೆ ಕುತ್ಕೊಂಡು ಓದ್ಕೊಳಕ್ಕೂ ಭಯ. ಅದಕ್ಕೆ ನೀವೆಲ್ಲ ಒಂದು ಹೊಸ ಕಟ್ಟಡನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತಿದ್ದೀನಿ. ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ. ಇನ್ನಾದರೂ ಗಡದ್ ನಿದ್ದೆಗೆ ಜಾರಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬರ್ತಿದೀವಿ ಎಲ್ಲ MLAಗಳಿಗೆ. ಮಾಡ್ತೀವಿ ಅನ್ನೋದ್ರಾಗ ಅದಾರೆ. ಹಂಗಾಗಿ ಈಗ ಬಂದ್ರೆ MLA ಆದ್ರೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅನ್ನೋದೊಂದು ಭರವಸೆ. ಅಲ್ಲದೆ ನಿರಂತರವಾಗಿ ಮಕ್ಕಳ ಮೇಲೆ ಬಿಳಿ ಬಣ್ಣದ ಸಿಮೆಂಟ್ ಚಕ್ಕೆಗಳು ಉದುರಿ ಬೀಳ್ತಾ ಇವೆ. ಊಟ ಮಾಡುವ ವೇಳೆಯೂ ಊಟದ ತಟ್ಟೆ ಮೇಲೂ ಕೂಡ ಚಕ್ಕೆ ಉದುರುತ್ತೆ. ಇನ್ನು ಮಳೆ ಬಂದ್ರೆ ಶಾಲೆ ಸೋರಿ ಅಧ್ವಾನ ಆಗ್ಬಿಡುತ್ತೆ. ಇನ್ನು 250 ಮಕ್ಕಳಿಗೂ ಇರೋದೊಂದೇ ಶೌಚಾಲಯವಿದ್ದು ಅದಕ್ಕೂ ಕ್ಯೂ ನಿಲ್ಲುವ ಪರಿಸ್ಥಿತಿ ಇದೆ. ಕ್ಲಾಸಲ್ಲಿ ಕುತ್ಕೊಂಡಾಗ ಅದ ಮೇಲಿಂದ ಏನು ವೈಟ್ ಇರುತ್ತಲ್ಲ ಪೌಡರ್ಸ್ ಟೈಪ್ ಅದೆಲ್ಲ ಬೀಳ್ತಾ ಇರುತ್ತೆ. ಮತ್ತೆ ಮಳೆ ಎಲ್ಲ ಬಂದಾಗ ನಮ್ಗೆ ಕುತ್ಕೊಳಕ್ ಜಾಗ ಇರೋದಿಲ್ಲ, ಸೋರ್ತಾ ಇರುತ್ತಲ್ಲ. ಸೊ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಓದಕ್ಕಾಗೋದಿಲ್ಲ. ಇವಾಗ ಏನಾದ್ರೂ ನಾವು ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದ್ ಮಳೆ ಎಲ್ಲ ಬೀಳ್ತಾ ಇರುತ್ತೆ, ಅದೆಲ್ಲ ಹಾಳಾಗುತ್ತೆ ನಾವು ವರ್ಕ್ ಮಾಡೋದು. ಸೊ ಹೀಗೆ ಪ್ರಾಬ್ಲಮ್ಸ್ ಗಳೆಲ್ಲ ಆಗ್ತಾ ಇರ್ತವೆ. ನಾವ್ ಯಾವಾಗ್ಲೂ ಇಲ್ಲಿ ಓದ್ಕೊಳಕ್ ಕುತ್ಕೊಂಡಿರ್ತೀವಿ. ಆ ಟೈಮಲ್ಲಿ ನಾವು ಓದ್ಕೊಳಕ್ ಕುತ್ಕೊಂಡಾಗ ಮೇಲಿರೋ ಚಕ್ರ ಎಲ್ಲ ನಮ್ಮ ಮೇಲ್ ಬೀಳೋದು. ಅವಾಗ ಟೀಚರ್ಸ್ ಹೇಳೋರು, ನೀವ್ ಇಲ್ಲಿ ಕುತ್ಕೋಬೇಡಿ, ಮೇಲಿಂದ ಬಿದ್ದು ಅಂದ್ರೆ ನಿಮಗ್ ಪೆಟ್ಟಾಗುತ್ತೆ, ಒಳಗಡೆ ಕುತ್ಕೊಂಡು ಓದ್ಕೊಳ್ಳಿ. ಒಳಗಡೆ ಕುತ್ಕೊಂಡು ಓದ್ಕೊಳಕ್ಕೂ ಭಯ, ಹೊರಗಡೆ ಕುತ್ಕೊಂಡು ಓದ್ಕೊಳಕ್ಕೂ ಭಯ. ಅದಕ್ಕೆ ನೀವೆಲ್ಲ ಒಂದು ಹೊಸ ಕಟ್ಟಡನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತಿದ್ದೀನಿ. ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ. ಇನ್ನಾದರೂ ಗಡದ್ ನಿದ್ದೆಗೆ ಜಾರಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.